ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಇಂದಿನ ಎಪಿಸೋಡಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ನಾವು ವಿಷ್ಣು ಸಹಸ್ರನಾಮದ ಬಗ್ಗೆನೂ ಮಾತಾಡ್ತಾ ಇದ್ದೀವಿ. ವಿಷ್ಣು ಸಹಸ್ರನಾಮ ನಮ್ಮ ತಿಳುವಳಿಕೆಗೆ ಏನು ಬಂದಿದೆ, ಬದುಕಿಗೆ ಹತ್ತಿರವಾಗಿರ್ತಕ್ಕಂಥ ಅಂಶಗಳು ಏನೇನಿವೆ ಅನ್ನೋದನ್ನು ಹುಡುಕೋತ ಎಪಿಸೋಡ್ಗಳನ್ನ ಮಾಡ್ತಾಯಿದ್ದೀವಿ. ಸೊ ಹಾಗಾಗಿ ಪ್ರೆಸೆಂಟ್ ಡೇ ಲೈಫ್ ಸ್ಟೈಲ್ಗೆ, ಪ್ರೆಸೆಂಟ್ ಡೇ ಬದುಕಿಗೆ ಹೇಗೆ ಅನುಕೂಲ ಆಗಿದೆ, ಯಾವುದನ್ನು ನಾವು ಆರಿಸ್ಕೋಬೇಕು, ಯಾವುದನ್ನು ಬಿಡಬೇಕು ಅನ್ನೋ ದೃಷ್ಟಿಯಿಂದ ಎಪಿಸೋಡ್ ಮಾಡ್ತಾಯಿದ್ದೀವಿ. ಹಾಗಾಗಿ ವಿಷ್ಣು ಸಹಸ್ರನಾಮದ ಬಗ್ಗೆ ಲಾಸ್ಟ್ ಮಾತಾಡಿದ್ದೆ. ಫೌಂಡೇಶನ್ ಬಗ್ಗೆ ಇನ್ನೊಂಚೂರು ಮಾತಾಡಬೇಕು ಅನಿಸುತ್ತೆ, ಹಾಗಾಗಿ ಮಾತಾಡ್ತಿದ್ದೀವಿ. ನೋಡಿ, ವಿಷ್ಣು ಸಹಸ್ರನಾಮದ ಬಗ್ಗೆ ಮಾತಾಡಬೇಕು ಅಂದರೆ ಫೌಂಡೇಶನ್ ಒಂದು ಶ್ಲೋಕ ಇದೆ. ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ. ಮೊದಲನೇನು ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ. ಶುಕ್ಲಾಂ ಭರಧರಂ ಅಂತಂದರೆ ನೋಡಿ, ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಅಂತ ಹೇಳ್ತೀವಿ ನಾವು. ಶುಕ್ಲ ಪಕ್ಷ ಅಂದರೆ ಹುಣ್ಣಿಮೆ ಇರುತ್ತೆ, ಅದು ಹಿಂದೆ ಬರ್ತಕ್ಕಂಥ 14 ದಿನಗಳು ಶುಕ್ಲ ಪಕ್ಷ ಅಂತ. ಶುಕ್ಲ ಅಂದರೆ ಶುಭ್ರವಾಗಿರ್ತಕ್ಕಂಥದ್ದು, ಬಿಳಿದಾಗಿರ್ತಕ್ಕಂಥದ್ದು. ಆಕಾಶವನ್ನು ನೋಡಬೇಕು ನಾವು. ಬೆಳಗಿನೊತ್ತು ಏನಾಗುತ್ತೆ ಅಂದರೆ ಆಕಾಶ ತಿಳಿ ನೀಲಿಯಾಗಿರುತ್ತೆ. ಅದಕ್ಕೆ ಸೂರ್ಯನ ಬಿಸಿಲು ಬೀಳ್ತಾ ಬೀಳ್ತಾ ತಿಳಿ ಬಿಳಿ ಬಣ್ಣ ಸೇರ್ಕೊಳ್ಳುತ್ತೆ. ಎಷ್ಟು ಚೆನ್ನಾಗಿ ಕಾಣುತ್ತಾ ಇದನ್ನು. ಅಂಥದ ಆಕಾಶವನ್ನು ಹೊದಿಕೆ ಮಾಡ್ಕೊಂಡಿರ್ತಕ್ಕಂಥವನ್ನ ದೇವರು ಅಂತ ಕರಿತೀವಿ. ಕಲ್ಪನೆ, ನಾವು ಒಂದು ಆಕಾರ ರೂಪಿಸ್ಕೊತಾ ಇದ್ದೀವಿ. ರೂಪಿಸ್ಕೊಳ್ದೇ ಇಲ್ಲ ಅಂತಂದರೆ ಆಸ್ತಿಕರು ಆಕಾರವನ್ನು ರೂಪಿಸ್ಕೋಬೇಕು, ಅಂಥವ್ರನ್ನ ಮಾತ್ರ ಆಸ್ತಿಕರು ಅಂತ ಕರಿಬೋದು. ಏನಾಗುತ್ತೆ, ವಿಷ್ಣು ಅಂತಂದರೆ ದೇವರು. ನಮಗೆ ಮೀರ್ತಕ್ಕಂಥ ಒಂದು ಶಕ್ತಿ ಇದೆ. ಆ ಶಕ್ತಿಯನ್ನು ನಾವು ನಂಬಿದ್ದೀವಿ, ಆ ಶಕ್ತಿ ನಮ್ಗೆ ಹೆಲ್ಪ್ ಮಾಡುತ್ತೆ ಅನ್ನೋ ನಂಬಿಕೆ ವಿಶ್ವಾಸ ನಮ್ಮಲ್ಲಿದೆ. ಆ ಶಕ್ತಿ ಏನಾಗಿದೆ ಅದಕ್ಕೊಂದು ರೂಪ ಕೊಟ್ಟಿದ್ದೀವಿ, ವಿಷ್ಣು ಅಂತ ಕರೆದ್ವಿ. ವಿಷ್ಣು ಅಂತ ಕರೆದು ನಮ್ಮ ರೂಪವನ್ನು ನಾವು ನೋಡ್ಕೊತೀವಿ ಮಿರರ್. ಹಾಗೆ ಏನಾಯಿತು, ನಮ್ಮ ಥರ ಮನುಷ್ಯ ಅಂತ ಅಂದ್ಕೊಂಡು ಏನು ಮಾಡಿದ್ವಿ, ವಿಷ್ಣು ದೇವರು ಅವ್ಯಕ್ತವಾಗಿರ್ತಕ್ಕಂಥ ಶಕ್ತಿ ಆಕಾಶವನ್ನು ಹೊದಿಕೆ ಮಾಡ್ಕೊಂಡಿದ್ದಾನೆ. ಆಕಾಶ ಹೆಂಗಿದೆ, ಶುಕ್ಲಾಂ ಭರಧರಂ, ತಿಳಿ ನೀರಿನಿಂದ ತುಂಬಿರ್ತಕ್ಕಂಥ ಆಕಾಶ, ಅದನ್ನು ಹೊದಿಕೆ ಮಾಡ್ಕೊಂಡು ಕೂತಿರ್ತಕ್ಕಂಥವನು ವಿಷ್ಣು. ಅವನು ವಿಷ್ಣು ಕಲರ್ನ ಹೇಳಿದ್ವಿ ನಾವು. ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜ. ವಿಷ್ಣುಂ ಶಶಿವರ್ಣಂ ಅಂತ ಹೇಳಿದ್ವಿ. ಶಶಿವರ್ಣ ಅಂತಂದರೆ ಕಪ್ಪಿಗಿರ್ತಕ್ಕಂಥವನು ಅಂತ. ನೋಡಿ, ಕೃಷ್ಣನ ನಾವು ಹೇಳಬೇಕಾದ್ರೆ, ಕೃಷ್ಣನ ವರ್ಣನೆ ಮಾಡಬೇಕಾದ್ರೆ ಕಪ್ಪಿಗಿದ್ದ ಅಂತ ಹೇಳ್ತೀವಿ. ಇದನ್ನು ಗಮನದಲ್ಲಿಟ್ಕೋಬೇಕು. ಮತ್ತು ನಮ್ಮಲ್ಲಿ ವರ್ಣಭೇದ ಇರಲಿಲ್ಲ, ಇದು ಗಮನದಲ್ಲಿಟ್ಕೋಬೇಕು. ಬ್ರಿಟಿಷರು 17ನೇ ಶತಮಾನದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಬರುತ್ತೆ. ಈಸ್ಟ್ ಇಂಡಿಯಾ ಕಂಪನಿ ಬಂದಾಗ ಏನಾಗುತ್ತೆ, ಬಿಳಿಯರು ಕರಿಯರು ಅನ್ನತಕ್ಕಂಥ ವರ್ಣಭೇದವನ್ನು ಮಾಡ್ತಕ್ಕಂಥ ಪದ್ಧತಿ ಶುರುವಾಗುತ್ತೆ. ನಮ್ಮ ಹಿಂದೂ ಪದ್ಧತಿನಲ್ಲಿ ಯಾರು ಸಾತ್ವಿಕರಿದ್ದಾರೆ, ಯಾರು ಹಿಂದೂ ಧರ್ಮವನ್ನು ಕಟ್ಟುನಿಟ್ಟಾಗಿ ಪಾಲಿಸ್ತಾರೆ, ವರ್ಣಭೇದ ಇರಲಿಲ್ಲ. ನೋಡಿ, ರಾಮ ಕಪ್ಪಿಗಿದ್ದಂತೆ. ಅದನ್ನು ನೋಡಿ, ನಮ್ಮ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ರಾಮನ ಇದು ಮಾಡಿದ್ರು. ಅದು ರಾಮನ ವಿಗ್ರಹ ಸೆಲೆಕ್ಟ್ ಆಯಿತು. ಸೆಲೆಕ್ಟ್ ಆದಮೇಲೆ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಪ್ರತಿಷ್ಠಾಪನೆ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದು ಇವ್ರು ಕೆತ್ತಿರ್ತಕ್ಕಂಥ ರಾಮನ ಮೂರ್ತಿ. ಅದೇನಾಗಿದೆ, ಕಪ್ಪು ಬಣ್ಣದ ಶಿಲೆ. ಇದನ್ನು ಗಮನದಲ್ಲಿ ಇಟ್ಕೋಬೇಕು. ನೋಡಿ, ಏನಾಗಿದೆ, ನಮ್ಮಲ್ಲಿ ವರ್ಣಭೇದ ಇರಲಿಲ್ಲ, ಮತ್ತು ಜಾತಿಗಳಲ್ಲಿ ವಿಂಗಡಣೆ ಇರಲಿಲ್ಲ. ಯಾವಾಗ ಹಿಂದೂ ಧರ್ಮ ಅಂತ ಹೇಳ್ತೀವಿ, ನಮ್ಮಲ್ಲಿ ಇವನು SC, ಇವನು ST, ಇವನು ಚಮ್ಮಾರ, ಇವನು ಕುಂಬಾರ ಅನ್ನೋ ಭೇದ ಭಾವ ಇರಲಿಲ್ಲ. ಎಲ್ಲರೂ ಸಹ ಒಂದೇ ಸಂಸಾರದ ಥರ ಜೀವನ ಸಾಗಿಸ್ತಾ ಇದ್ದಿದ್ದು ಗಮನದಲ್ಲಿ ಇಟ್ಕೋಬೇಕು. ಅದಕ್ಕೆ ಪೂರಕವಾಗಿ ಏನಾಗಿದೆ ನೋಡಿ, ವಿಷ್ಣು ಸಹಸ್ರನಾಮದಲ್ಲಿ ನಮಗೆ ಸೂಚನೆ ಸಿಗ್ತಾ ಇದೆ, ಒಂದು ಸುಳಿ ಸಿಗ್ತಾ ಇದೆ. ಇದನ್ನು ಗಮನದಲ್ಲಿಡಬೇಕು. ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಅಂತ ಹೇಳ್ಬೇಕಂದ್ರೆ, ಶಶಿ ಅಂತಂದರೆ ಕಪ್ಪು ಬಣ್ಣ ಇರ್ತಕ್ಕಂಥದ್ದು. ಕೃಷ್ಣ ಕಪ್ಪು ಬಣ್ಣ ಇದ್ದ, ವಿಷ್ಣು ಕಪ್ಪು ಬಣ್ಣ ಇದ್ದ. ಕೃಷ್ಣನ ಬಗ್ಗೆ ಯಾಕೆ ಮಾತಾಡ್ತೀವಿ ಅಂದರೆ, ವಿಷ್ಣುವಿನ ಅನೇಕ ಅವತಾರಗಳ, 10 ಅವತಾರಗಳಲ್ಲಿ ಕೃಷ್ಣನ ಒಂದು, ರಾಮನ ಒಂದು. ಇದನ್ನು ಗಮನದಲ್ಲಿ ಇಟ್ಕೋಬೇಕು. ವಾರ್ಹ ಅವತಾರ, ಕೂರ್ಮ ಅವತಾರ ಅವೆಲ್ಲ ಬರುತ್ತೆ. ಅವೆಲ್ಲ ಪ್ರಾಣಿಗಳು. ಏನು ಅಂದರೆ, ಪ್ರಾಣಿಗಳಲ್ಲೂ ಸಹ ನಾವು ದೇವ್ರನ್ನ ಕಾಣ್ತಾ ಇದ್ವಿ. ಅಂಥವರು ಮನುಷ್ಯರಲ್ಲಿ ಭೇದ ಭಾವ ಮಾಡೋಕ್ಕೆ ಸಾಧ್ಯನಾ? ಇದೇನಾಯಿತು, ಜಾತಿಯ ರಾಜಕೀಯ ಬಂದಿದ್ದು ಬ್ರಿಟಿಷರು ಬಂದ ಮೇಲೆ ಏನಾಯಿತು, ಬಿಳಿಯರು ಕರಿಯರು ಅವರೇನು ಮಾಡಿದ್ರು, ನಮ್ಮನ್ನು ವಿಭಜನೆ ಮಾಡ್ತಾ ಹೋದರು. ಇವರು ಬ್ರಾಹ್ಮಣರು, ಇವರು ವೈಶ್ಯರು, ಇವರು ಕ್ಷತ್ರಿಯರು, ಇವರು ಕುಂಬಾರರು, ಇವರು ಚಮ್ಮಾರರು, ಇವರು ಇದು ಅಂದ್ಕೊಂಡು 125 ಭಾಗಗಳನ್ನ ಮಾಡಿಬಿಟ್ರು. ಯಾಕೆ ಅಂದರೆ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ. ಡಿವೈಡ್ ಮಾಡಿದ್ರೇ ರೂಲ್ ಮಾಡೋಕ್ಕೆ ಸಾಧ್ಯ ಇದೆ ಅಂದ್ಬಿಟ್ಟು ಏನು ಮಾಡಿದ್ರು ಅವರು, 1000 ವರ್ಷ ರೂಲ್ ಮಾಡಬೇಕು ಅಂತ ಅಂದ್ಬಿಟ್ಟು ನಮ್ಮನ್ನು ಡಿವೈಡ್ ಮಾಡ್ತಾ ಹೋದರು. ಸರ್ಕಾರಗಳೇ ಈ ಥರ ಮಾಡಿಬಿಟ್ಟು ರೀ. ಏನಾಯಿತು, ಸರ್ಕಾರ ಈ ಥರ ಮಾಡ್ತಾ ನೀವೇನಾದರೂ ಗೌರ್ಮೆಂಟ್ ಕೆಲಸಕ್ಕೆ ಸೇರಬೇಕು ಅಂದರೆ
ಅಥವಾ ಶಾಲೆಗಳಲ್ಲಿ ನಿಮ್ಮ ಮಗುವನ್ನು ಸೇರಿಸ್ಬೇಕು ಅಂತಂದರೆ ನೋಡಿ ಅಪ್ಲಿಕೇಶನ್ ಫಾರಮ್ ಕೊಡ್ತಾರೆ. ಅಪ್ಲಿಕೇಶನ್ ಫಾರಮ್ನ ಒಂದೂ ಕಾಲಮ್ ಬಿಡದೇ ಭರ್ತಿ ಮಾಡಬೇಕು. ನಾವು ಭರ್ತಿ ಮಾಡಬೇಕಾದ್ರೆ ಏನಾಗುತ್ತೆ, ಆರ್ ಯು ಇಂಡಿಯನ್ ಅಂತ ಕೇಳ್ತಾರೆ. ಎಸ್ ಇಂಡಿಯನ್ ಅಂತ ಬರೀಬೇಕು. ನೆಕ್ಸ್ಟ್ ಹಿಂದೂನ, ಮುಸ್ಲಿಮ, ಕ್ರಿಶ್ಚಿಯನ್ನ, ಸಿಖ್ಖರ ಅಂತ ಕೇಳ್ತಾರೆ. ಹಿಂದೂ ಅಂತ ಬರೀಬೇಕು. ಹಿಂದೂ ಅಂತ ಬರೆದ್ಮೇಲೆ ನೆಕ್ಸ್ಟ್ ಕಾಲಮ್ ಕೇಳ್ತಾರೆ, ಹಿಂದೂನಲ್ಲಿ ನೀನೇನು ಅಂತ. ನಾವು ಬ್ರಾಹ್ಮಣರು ಅಂತ ಬರೀಬೇಕು. ಬ್ರಾಹ್ಮಣರು ಅಂತ ಬರೆದ್ಮೇಲೆ ಸಬ್ ಕ್ಯಾಸ್ಟ್ ಏನು ಅಂತ ಬರೀತಾರೆ, ಸ್ಮಾರ್ತರ, ವೈಷ್ಣವರ, ಶ್ರೀ ವೈಷ್ಣವರ ಅಂತ. ಹೀಗೆ ಏನಾಯಿತು, ಸರ್ಕಾರಗಳೇ ಏನಾಯಿತು, ಆಡಳಿತ ನಮ್ಮ ಕೈಲಿರಬೇಕು, ನಾವು ಎಲ್ಲ ಇದನ್ನು ಅನುಭವಿಸ್ಬೇಕು, ಮಕ್ಕಳ ಕೈನಲ್ಲಿರಬೇಕು, ಮೊಮ್ಮಕ್ಕಳ ಕೈನಲ್ಲಿರಬೇಕು, ವಂಶ ಪಾರಂಪರ್ಯವಾಗಿ ನಮಗೆ ಇರಬೇಕು ಅಂತ ಏನಾಯಿತು, ಈ 65 ವರ್ಷ ಕಾಂಗ್ರೆಸ್ನವ್ರು ಏನು ರೂಲ್ ಮಾಡಿದ್ರು, ಇವರು ದುಷ್ಟ ಪದ್ಧತಿಗಳನ್ನ ಹಾಗೆ ಇಟ್ಕೊಂಡ್ಬಿಟ್ರು. ನಮ್ಮನ್ನು ಡಿವೈಡ್ ಮಾಡ್ತಾ 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 ಏನಾಯಿತು, ಹಿಂದೂಗಳನ್ನ ಅಲ್ಪಸಂಖ್ಯಾತರು ಮಾಡಿಬಿಟ್ರು, ಮುಸಲ್ಮಾನರನ್ನ ಬಹುಸಂಖ್ಯಾತರು ಮಾಡಿಬಿಟ್ರು. ಈಗೇನಾದರೂ ನರೇಂದ್ರ ಮೋದಿ ಗೆಲ್ಲಿಲ್ಲ ಅಂದಿದ್ದರೆ ಏನಾಯಿತು, ನಮ್ಮ ದೇಶ ಇಸ್ಲಾಮಿಕ್ ಆಗ್ಬಿಡೋದ್ರೆ 15 ವರ್ಷನೂ ಬೇಕಿಲ್ಲ, 20 ವರ್ಷನೂ ಬೇಕಿರಲಿಲ್ಲ. ಇದನ್ನು ಗಮನದಲ್ಲಿ ಇಟ್ಕೋಬೇಕು. ಇದಕ್ಕೆಲ್ಲದಕ್ಕೂ ಅಡ್ಡುಗೋಡೆ ಹಾಕಿದ್ದಾರೆ ನರೇಂದ್ರ ಮೋದಿಯವರು. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು, ಎಷ್ಟು ಅಭಿನಂದನೆ ಮಾಡಿದ್ರು ಸಾಲದು, ಎಷ್ಟು ಕ್ರೆಡಿಟ್ ಕೊಟ್ಟರು ಸಾಲದು. ಏನಾಗುತ್ತೆ, ಸರ್ಕಾರಗಳೇ ನಮ್ಮನ್ನು ಡಿವೈಡ್ ಮಾಡ್ತಾ ಬಂತು. ಇಲ್ಲಿ ನಾವು ಹೇಳೋದಕ್ಕೊಂದು ಏನು ಅಂದರೆ, ನರೇಂದ್ರ ಮೋದಿಯವರು 3ನೇ ಸರಿ ಅಧಿಕಾರ ತೊಗೊಂಡಿದ್ದಾರೆ. ನಮ್ಮ ನಮಸ್ತೆ ಹಿಂದೂ ಅಂದ ಪ್ರಕಾರ ಒಕ್ಕೂರಲು ಒತ್ತಾಯ ಮಾಡ್ತಾಯಿದ್ವಿ. ಏನು ಅಂದರೆ, ಹಿಂದೂ ಅಂತ ಬರೆದ್ರೆ ಸಾಕು ರೀ, ಅಲ್ಲಿಂದ ಮುಂದಕ್ಕೆ ಹೋಗಬೇಡಿ ನೀವು. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅಂತ ಬರೆದ್ರೆ ಅದು ಹಿಂದೂಸ್ತಾನದಲ್ಲಿ ಹಿಂದೂಗಳ ಮೆಜಾರಿಟಿನಲ್ಲಿದ್ದೀವಿ. ಆದ್ದರಿಂದ ಹಿಂದೂ ಅಂತ ಬರೆದ್ರೆ ಸಾಕು, ಎಲ್ಲರೂ ಹಿಂದೂ ಅಂತಲೇ ಬರೀಬೇಕು. ಯಾಕೆ ಅಂದರೆ ಇಲ್ಲಿರ್ತಕ್ಕಂಥ ಮುಸಲ್ಮಾನರು ಒಂದಾನೊಂದು ಕಾಲದಲ್ಲಿ ಪೂರ್ವಜರೆಲ್ಲ ಹಿಂದೂಗಳಾಗಿದ್ದರು. ಯಾವುದೋ ಕಾರಣಕ್ಕೆ ಅವರು ಮುಸಲ್ಮಾನರಾಗಿರ್ತಾರೆ, ಯಾವುದೋ ಕಾರಣಕ್ಕೆ ಕ್ರಿಶ್ಚಿಯನ್ರಾಗಿರ್ತಾರೆ. ಅವರ ಆಕಾರ ನೋಡಿದ್ರೆ ಅವರೇನಾದ್ರು ಬೇರೆ ದೇಶಕ್ಕೆ ಹೋದರೆ ಅವ್ರನ್ನ ಇಂಡಿಯನ್ ಅಂತ ಕರೀತಾರೆ. ಇಂಡಿಯನ್ ಅಂತ ಕರೆದ್ರೆ ಹಿಂದೂಗಳು ಅಂತ ಕರಿಬೇಕು. ಹಿಂದೂಗಳು ಅಂತ ಕರೆದ್ರೆ ಪರ್ಯಾಯ ಪದ ಆಗಿರೋದು ಇಂಡಿಯನ್ ಅನ್ನೋದು. ಏನಾಗುತ್ತೆ, ನಾಲ್ಗೆ ಹೊರಡಲಿಲ್ಲ, ಅದರಿಂದ ಇಂಡಿಯಾ ಅನ್ನೋ ಶಬ್ದನ ಉಪಯೋಗಿಸಿದ್ರು. ಅದರ್ವೈಸ್ ಇಲ್ಲ ಅಂದರೆ ನಾವೆಲ್ಲ ಹಿಂದೂಸ್ತಾನದಲ್ಲಿರ್ತಕ್ಕಂಥವ್ರು ಹಿಂದೂಗಳು ಅಂತ ಬರೆದ ಮೇಲೆ ನಮಗೆ ಸಾಕು. ಅಪ್ಲಿಕೇಶನ್ಗಳು ಚೇಂಜ್ ಮಾಡಬೇಕಾಗಿದೆ, ಮೂಲಭೂತವಾಗಿ ಚೇಂಜ್ ಮಾಡಬೇಕಾಗಿದೆ. ಹಿಂದೂ ಅಂತ ಬರೆದ ಸ್ಟಾಪ್ ಮಾಡಬೇಕು ರೀ ಅಲ್ಲಿಗೆ. ಮುಸಲ್ಮಾನರಲ್ಲಿ ಅವನು ಹಿಂದೂಗಳು ಯಾಕೆ ಅಂತಂದರೆ, ಯಾವುದೇ ಕಾರಣಾಂತರಗಳಿಂದ ಅಧಿಕಾರದ ಆಮಿಷ ಇರ್ಬೋದು, ದುಡ್ಡಿನ ಆಮಿಷ ಇರ್ಬೋದು, ಸಾವಿರ ಕಾರಣಗಳಿರುತ್ತೆ ಬದುಕಲ್ಲಿ. ಅದನ್ನೆಲ್ಲವನ್ನು ಅನುಸರಿಸ್ಕೊಂಡು ಹೋಗ್ತಾ ಹೋಗ್ತಾ ಏನಾಗಿದೆ, ಮುಸಲ್ಮಾನರ ಕನ್ವರ್ಟ್ ಆಗಿದ್ದಾರೆ, ಕ್ರಿಶ್ಚಿಯನ್ರ ಕನ್ವರ್ಟ್ ಆಗಿದ್ದಾರೆ. ಆದ್ದರಿಂದ ನಮ್ಮ ದೇಶವನ್ನು ಅಖಂಡವಾಗಿರ್ತಕ್ಕಂಥ ಹಿಂದೂಸ್ತಾನ ಮಾಡಬೇಕು. ಅಖಂಡವಾಗಿರ್ತಕ್ಕಂಥ ಹಿಂದೂಸ್ತಾನ ಮಾಡಬೇಕು ಅಂತಂದರೆ ಹಿಂದೂಗಳು ಅಂತ ಬರೆದುಬಿಟ್ಟು ಅಲ್ಲಿ ಸ್ಟಾಪ್ ಮಾಡಬೇಕು. ಅಪ್ಲಿಕೇಶನ್ನಲ್ಲಿ ಯಾರು ನಮ್ಮ ಇಂಡಿಯಾ ದೇಶದಲ್ಲಿ ಇದ್ದೀವಿ ಹಿಂದೂಗಳು ಅಂತಲೇ ಬರೀಬೇಕು ಕಂಪಲ್ಸರಿ. ಇಲ್ಲ ಅಂದರೆ ಬರೀಲಿಲ್ಲ ಅಂದರೆ ಮುಸಲ್ಮಾನರಿಗೋಸ್ಕರ ಪಾಕಿಸ್ತಾನ ಮಾಡಿಕೊಟ್ಟಿದ್ದೀವಿ, ಅಲ್ಲಿಗೆ ಹೋಗ್ಬೋದು. 56 ದೇಶಗಳಿವೆ, ಕ್ರಿಶ್ಚಿಯನ್ರು 100 ದೇಶಗಳಿವೆ, ಅಲ್ಲಿಗೆ ಹೋಗ್ಬೋದು. ಇದು ಓಪನ್ ಆಗಿರೋದ್ರಿಂದ ಏನಾಗುತ್ತೆ, ನಾವು ಹಿಂದೂಸ್ತಾನ ಅಂತ ಕರೆಯೋದಕ್ಕೆ ಪ್ರಾರಂಭ ಮಾಡ್ಕೋಬೇಕು. ಇಂಡಿಯಾ ಅಂತ ಕರೆದಿದ್ದು ತಪ್ಪು. ಹೀಗೆ ಮಾಡ್ತಾ ಹೋಗ್ತಾ ಇದ್ದರೆ ವಿಷ್ಣು ಸಹಸ್ರನಾಮ ನೋಡಿ ಎಲ್ಲಿಂದ ಎಲ್ಲಿಗೆ ತೊಗೊಂಡು ಹೋಯ್ತು ನಮಗೆ ಅನ್ನೋದು ಬರ್ತೀವಿ ನಾವು. ಏನು ಅಂತಂದರೆ ಎಳೆಗಳು ಸಿಗ್ತಾ ಹೋಗುತ್ತೆ. ಆಳವಾದ ವಿಶ್ಲೇಷಣೆ ಮಾಡ್ತಾ ಹೋದರೆ ನಾವೇ ಬದುಕಿನ ಪದ್ಧತಿಯಲ್ಲಿ ಕಾಂಪ್ರಮೈಸ್ ಮಾಡ್ತಾ ಹೋಗ್ಬಿಟ್ಟು ಏನಾಗಿದೆ, ನಮ್ಮ ನೀರಿನಲ್ಲಿ ಹರಿಯೋ ದಿಕ್ಕನ್ನೇ ಬದಲಾಯಿಸ್ಬಿಟ್ಟಿದ್ದೀವಿ ನೋಡಿ. ಶುಕ್ಲಾಂಬರದನಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಿ. ನೋಡಿ 2ನೇ ಲೈನಿನ ಬಗ್ಗೆ ಮಾತಾಡಿರಲಿಲ್ಲ ನಾನು. ಪ್ರಸನ್ನವದನಂ ಧ್ಯಾಯೇತು, ಪ್ರಸನ್ನವದನ ಅಂತ ಏನು ನೋಡಿದ್ರಿ, ಏನು ಹೇಳಿದ್ರು ಅಂತಂದರೆ ಪ್ರಸನ್ನವದನ ಮುಖ ಪ್ರಸನ್ನವಾಗಿರಬೇಕಾದ್ರೆ ಮನುಷ್ಯ ಪೂರ್ತಿ ನೆಮ್ಮದಿಯಿಂದ ಇರಬೇಕು, ಮತ್ತು ನಿಷ್ಕಳಂಕವಾಗಿರತಕ್ಕಂಥ ಹೃದಯ ಆಗಿರಬೇಕು. ಕಪಟ ನಾಟಕವನ್ನು ಆಡಬಾರ್ದು. ಫ್ಲ್ಯಾಟರಿ ಅಂತ ಅನ್ನೋದು, ಫ್ಲ್ಯಾಟರಿ ಅಂತ ಹೇಳ್ತೀವಿ, ಪ್ರೈಸಿಂಗ್ ಅಂತ ಹೇಳ್ತೀವಿ. ದೇವ್ರನ್ನ ಪ್ರೈಸ್ ಮಾಡಬೇಕು. ದೇವ್ರನ್ನ ಪ್ರೈಸ್ ಮಾಡ್ತಾ ಏನಾಯಿತು, ವಿಷ್ಣು ಸಹಸ್ರನಾಮ ಹುಟ್ಕೊಳ್ತು. ದೇವ್ರನ್ನ ಪ್ರೈಸ್ ಮಾಡ್ತಾ ಲಲಿತಾ ಸಹಸ್ರನಾಮ ಹುಟ್ಕೊಳ್ತು. ಶಂಕರಾಚಾರ್ಯ ಕೊಟ್ಟಿರ್ತಕ್ಕಂಥ ದೊಡ್ಡ ಗ್ರಂಥಗಳಿವು. ರಾಮಾಯಣ ಮಹಾಭಾರತ ಆದ ನಂತರ ಭಗವದ್ಗೀತೆ, ಅದಾದ ನಂತರ ಏನಾದರೂ ಬೃಹದಾಕಾರವಾದ ಗ್ರಂಥಗಳಿದೆ ಅಂತಂದರೆ ನೋಡಿ, ವಿಷ್ಣು ಸಹಸ್ರನಾಮ ಮತ್ತು ಲಲಿತಾ ಸಹಸ್ರನಾಮ ಇವೆರಡೂ ಸಹ ಬದುಕಿಗೆ ಬಹಳ ಅರ್ಥವಾಗಿದೆ. ಬದುಕಿಗೆ ಬಹಳ ಪಾಠವನ್ನು ಕಲಿಸ್ಕೊಡೋಗುತ್ತೆ. ವಿಶ್ಲೇಷಣೆ ಮಾಡ್ತಾ ಹೋದರೆ ಬೇಕಾದಷ್ಟು ವಿಶ್ಲೇಷಣೆ ಮಾಡ್ಬೋದು. ನೋಡಿ, ವಿಷ್ಣು ಸಹಸ್ರನಾಮದ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಪ್ರಸನ್ನವದನಂ ಧ್ಯಾಯತ್ ಅಂತ ಹೇಳಿದ್ವಿ. ಪ್ರಸನ್ನವದನಂ ಧ್ಯಾಯತ್ ಅಂದರೆ ಇಂಗ್ಲೀಷಲ್ಲಿ 2 ಶಬ್ದಗಳು ಬರುತ್ತೆ, ಪ್ರೈಸಿಂಗ್ ಅಂಡ್ ಫ್ಲ್ಯಾಟ್ರಿ ಅಂತ ಬರುತ್ತೆ. ಫ್ಲ್ಯಾಟ್ರಿ ಅಂದರೆ ಮುಖಸ್ತುತಿ ಅಂತ ಹೇಳ್ತೀವಿ.
ಮುಖಸ್ಥಿತಿ ಏನಾಗುತ್ತೆ, ಏನೋ ಕೆಲಸ ಮಾಡ್ಕೋಬೇಕಾಗಿರುತ್ತೆ, ಇಂದ್ರ ಚಂದ್ರನ ಅಂತ ಹೊಗಳ್ಬಿಡ್ತೀವಿ, ಕೆಲಸ ಮಾಡಿಸ್ಕೊಂಡ್ಬಿಡ್ತೀವಿ. ಅವ ಈ ಕಡೆ ಬಂದ ತಕ್ಷಣ ಬೋಳಿ ಮಗ ಗುರು ಅವನು ಅಂತೀವಿ. ಇದು ತಪ್ಪು ರೀ. ಇದು ಏನು ಅಂತಂದರೆ ಪ್ರೈಸಿಂಗ್ ಅಂತಂದರೆ ದೇವ್ರನ್ನ ಹೊಗಳ್ದಾಗೆ. ದೇವರು ಅಂತ ಒಂದು ಸಾರಿ ಹೃದಯದಲ್ಲಿ ಕೂರಿಸ್ಕೊಂಡ್ಬಿಟ್ರೆ ಈ ಜನ್ಮ ಪೂರ್ತಿ ಇರುತ್ತೆ, ಮುಂದಿನ ಜನ್ಮದಲ್ಲಿ ಇರುತ್ತೆ, ಹಿಂದಿನ ಜನ್ಮದಲ್ಲಿ ಇರುತ್ತೆ ಅಂತ ಗೊತ್ತಿಲ್ಲ. ಆದರೆ ಪ್ರೈಸಿಂಗ್ ಅನ್ನೋದು ಶಾಶ್ವತವಾದ್ದು, ಮನಸ್ಸಿನ ಆಳದಿಂದ, ಹೃದಯದ ಆಳದಿಂದ ತ್ರಿಕರಣ ಪೂರ್ವಕವಾಗಿ ಬರ್ತಕ್ಕಂಥ ಇದು ಹೊಗಳಿಕೆ. ಅದೇನಿದೆ ಅದನ್ನು ಪ್ರೈಸ್ ಅಂತೀವಿ. ದೇವ್ರನ್ನ ಹೊಗಳಬೇಕಾದ್ರೆ ಪ್ರೈಸಿಂಗ್ ಅಂತೀವಿ. ಏನಾದರೂ ಕೆಲಸ ಮಾಡಿಸ್ಕೋಬೇಕು ಅಂದರೆ ಫ್ಲಾಟ್ರಿ ಅಂತೀವಿ. ಹೊಗಳಿಕೆ ಕೋಟ ನಾಣ್ಯ ಇದ್ದಾಗೆ, ತೊಗೊಂಡ್ಬಿಟ್ಬಿಟ್ರೆ ಮೋಸ ಹೋಗ್ಬಿಡ್ತೀವಿ. ಆದರೆ ಪ್ರೈಸಿಂಗ್ ಅನ್ನೋದು ಏನಿದೆ, ಏನೂ ನೀವು ಇದಿಲ್ಲದೆ, ನಿರೀಕ್ಷೆ ಇಲ್ಲದೆ, ಏನೂ ಇದಿಲ್ಲದೆ, ಬೇಡಿಕೆ ಇಲ್ಲದೆ ನಾವೇನು ಮಾಡ್ತೀವಿ, ನಮ್ಮ ಮನಸ್ಸಿನ ನೆಮ್ಮದಿಗೋಸ್ಕರ ಮತ್ತು ಸೊಸೈಟಿನಲ್ಲಿ ಒಂದು ಬ್ಯಾಲೆನ್ಸ್ನ ಸ್ಥಾಪನೆ ಮಾಡೋದಕ್ಕೋಸ್ಕರ ನಾವೇನು ಮಾಡ್ತೀವಿ, ಪ್ರೈಸ್ ಮಾಡ್ತೀವಿ. ಆ ಪ್ರೈಸ್ ಮಾಡ್ತಾ ಮಾಡ್ತಾ ಏನಾಯಿತು, ವಿಷ್ಣುವಿನ ಅಲಂಕಾರ ಪ್ರಿಯ ಅಂತಂದ್ವಿ. ಅಲಂಕಾರ ಮಾಡೋದು ಯಾವಾಗ ಅನ್ನೋದ್ರ ಬಗ್ಗೆ ವಿಶ್ಲೇಷಣೆ ಮಾಡಬೇಕು. ಮನಸ್ಸು ನೆಮ್ಮದಿಯಾಗಿದ್ದಾಗ, ಸಾಕಷ್ಟು ದುಡ್ಡು, ನಮಗೆ ಸಾಕಷ್ಟು ಊಟ ಸಮಸ್ಯೆ ಇಲ್ಲ ಅಂತ ಅಂದಾಗ ಏನಾಗುತ್ತೆ, ನಮ್ಮ ಮನಸ್ಸು ಹೊಟ್ಟಿಗೆ ಹಿಟ್ಟು ಕಂಪ್ಲೀಟ್ ಆದಮೇಲೆ ಜುಟ್ಟಿಗೆ ಮಲ್ಲಿಗೆ ಹೂವು ಅಂತ ಗಾದೆ ಕೇಳಿದ್ವಿ. ಹೊಟ್ಟಿಗೆ ಹಿಟ್ಟಿಲ್ಲ, ಜುಟ್ಟಿಗೆ ಮಲ್ಲಿಗೆ ಹೂವು ಅನ್ನೋ ಗಾದೆಗಳನ್ನ ಕೇಳಿದ್ವಿ. ಏನಾಗುತ್ತೆ, ಈ ಅಲಂಕಾರ ಅನ್ನೋದು ವಿಷ್ಣು ಅಲಂಕಾರ ಅಂತ ಏನಾಗುತ್ತೆ, ವಿಷ್ಣುವಿನ ಅಲಂಕಾರ ಮಾಡಿದ್ರೆ ನಾವೇ ಅಲಂಕಾರ ಮಾಡಿಕೊಂಡಷ್ಟು ಸಂತೋಷ ಆಗುತ್ತೆ, ನೆಮ್ಮದಿ ಸಿಗುತ್ತೆ, ಮನಸ್ಸು ಓಪನ್ ಆಗುತ್ತೆ. ಇದೆಲ್ಲ ಇರೋದ್ರಿಂದ ಏನಾಯಿತು, ಶಂಕರಾಚಾರ್ಯರು ಲಲಿತಾ ಸಹಸ್ರನಾಮನ ಭಾಷ್ಯ ಬರೆದ್ರು, ವಿಷ್ಣು ಸಹಸ್ರನಾಮಕ್ಕೂ ಭಾಷ್ಯ ಬರೆದ್ರು. ಆದರೆ ವಿಷ್ಣು ಸಹಸ್ರನಾಮಕ್ಕೆ ಬಹಳ ಒತ್ತು ಕೊಟ್ಟರು. ಬಹಳ ಒತ್ತು ಕೊಡ್ತಾ ಫೌಂಡೇಶನ್ನಾಗಿ ಶ್ಲೋಕವನ್ನು ಉಪಯೋಗಿಸಿದ್ರು. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತೆ. ನೋಡಿ, ಇಲ್ಲಿ ಸ್ವರ್ಗ ಸಿಗತ್ತೆ ಅಂತ ಹೇಳಲಿಲ್ಲ ರೀ ಅವರು. ಏನು ಅಂದರೆ, ಈಗ ಪ್ರೆಸಿಡೆಂಟ್ ಬರ್ತಾರೆ ಅಂದರೆ ಝೀರೋ ಟ್ರಾಫಿಕ್ ಮಾಡ್ತೀವಿ. ಝೀರೋ ಟ್ರಾಫಿಕ್ ಅಂದ್ರೇನು, ಪ್ರೆಸಿಡೆಂಟ್ 40 ಕಿಲೋಮೀಟ್ರ್ ಹೋಗ್ತಾರೋ, 50 ಕಿಲೋಮೀಟ್ರ್ ದೂರದಲ್ಲಿ, 100 ಕಿಲೋಮೀಟ್ರ್ ದೂರದಲ್ಲಿ ಹೋಗುತ್ತೋ ಗೊತ್ತಿಲ್ಲ ಕಾರು. ಏನು ಮಾಡ್ತಾರೆ, ಆಕ್ಸಿಡೆಂಟ್ ಆಗಬಾರ್ದು ಅಂತ ಏನು ಮಾಡ್ತಾರೆ, ಬೇರೆ ಗಾಡಿಗಳು ಓಡಾಡ್ದಂಗೆ, ಜನಗಳು ಓಡಾಡ್ದಂಗೆ ರಸ್ತೆನನ್ನೆಲ್ಲ ಇದು ಮಾಡ್ತಾರೆ, ಕರ್ಫ್ಯೂ ಹಾಕಿದಂಗೆ ನಿರ್ಜನ ಮಾಡಿಬಿಡ್ತಾರೆ. ಈ ಏನಾಗುತ್ತೆ, ಮೋಟ್ರ್ ಬೈಕ್ಗಳಿರ್ಬೋದು, ಕಾರ್ಗಳಿರ್ಬೋದು, ಹೊರಟೋದ್ಮೇಲೆ ಮತ್ತೆ ಟ್ರಾಫಿಕ್ ಓಪನ್ ಆಗುತ್ತೆ. ಇದನ್ನು ಝೀರೋ ಟ್ರಾಫಿಕ್ ಅಂತಾರೆ. ಈ ಥರ ಝೀರೋ ಟ್ರಾಫಿಕ್ ಹೇಗೆ ಮಾಡ್ತೀವಿ ನಾವು ಪ್ರೆಸಿಡೆಂಟಿಗೆ, ಹಾಗೆ ಪ್ರಸನ್ನವಾದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಿ, ವಿಘ್ನಗಳು ನಾಶವಾಗುತ್ತೆ ಅಂತ ಹೇಳಿದ್ರು. ಮೋಕ್ಷ ಸಿಗತ್ತೆ ಅಂತ ಹೇಳಲಿಲ್ಲ, ಅಥವಾ ನಿರ್ದಿಷ್ಟವಾದ ಗುರಿ ತಲುಪ್ತೀವಿ ಅಂತ ಹೇಳಲಿಲ್ಲ. ಏನು ಅಂದರೆ, ಗುರಿ ತಲುಪಬೇಕು ಅಂತಂದರೆ ಸಾಕಷ್ಟು ವಿಘ್ನಗಳು ಬರುತ್ತೆ, ರಸ್ತೆಯಲ್ಲಿ ಕಳ್ಳಿರುತ್ತೆ, ಮುಳ್ಳಿರುತ್ತೆ, ಅದೆಲ್ಲದು ನಿವಾರಣೆ ಮಾಡಬೇಕು ಅಂತಂದರೆ ಇದು ಅನುಕೂಲ ಆಗುತ್ತೆ ಅಂತ ಅಂದ್ಬಿಟ್ಟು ವಿಷ್ಣು ಸಹಸ್ರನಾಮವನ್ನು ಹೇಳಿದ್ರು. ವಿಷ್ಣು ಸಹಸ್ರನಾಮದ ಬಗ್ಗೆ ಎಷ್ಟು ಮಾತಾಡಿದ್ರು ಸರ್. ಬನ್ನಿ ಮೊದಲನೇ ಶ್ಲೋಕದ ಬಗ್ಗೆ ಮಾತಾಡ್ತೀವಿ. ಮೊದಲನೇ ಶ್ಲೋಕದಲ್ಲಿ ನೋಡಿ, ಭೂತ 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 ಅಂತ ಉಪಯೋಗಿಸ್ತೀವಿ. ಭೂತ ಅಂದರೆ ಏನಿದು, ವರ್ತಮಾನ ಕಾಲದ ಕಾಲ, ಭವಿಷ್ಯತ್ ಕಾಲ ಮತ್ತು ಪ್ರೆಸೆಂಟ್ ಡೇ, ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಅಂತ ಹೇಳಿದ್ವಿ. ಇದಕ್ಕೂ ಭೂತ ಅಂತ ಹೇಳ್ಬೋದು. ಆದರೆ ವಿಷ್ಣು ಸಹಸ್ರನಾಮದಲ್ಲಿ ಭೂತ ಅಂತ ಹೇಳೋದು ಪಂಚಭೂತಗಳು ಅಂತಂದರೆ ನೋಡಿ, ಪೃಥ್ವಿ ತತ್ವ, ಜಲತತ್ವ, ಮತ್ತು ಅಗ್ನಿತತ್ವ, ವಾಯುತತ್ವ, ಆಕಾಶ ತತ್ವ, ಈ 5 ಎಲಿಮೆಂಟ್ಸ್ಗಳು ಅಂತ ಹೇಳ್ತೀವಿ. ಮೂಲಭೂತ ಅಂಶಗಳಿವು. ಇದೆಲ್ಲದು ಸೇರಿಬಿಟ್ಟು ಮನುಷ್ಯನ ಶರೀರ ಆಗಿದೆ. ಬಾಡಿ, ಮೈಂಡ್ ಆ್ಯಂಡ್ ಸೋಲ್ ಅಂತೀವಿ. ಮೈಂಡ್ ಇರಬಹುದು. ಮೈಂಡ್ ಏನಾಗಿದೆ ನೋಡಿ, ಆಕಾಶ, ಅಗ್ನಿ ಮತ್ತು ವಾಯಿಂದ ಇರ್ತಕ್ಕಂಥದ್ದು ಮೈಂಡು ಬುದ್ಧಿ ಎರಡು ಒಂದೇ. ಏನಾಗುತ್ತೆ, ಡಾರ್ವಿನಿನ ವಿಕಾಸವಾದ ಅಂತ ಕರಿತೀವಿ, ಡಾರ್ವಿನ್ಸ್ ಥಿಯರಿ ಆಫ್ ಎವಲ್ಯೂಷನ್ ಅಂತ ಕರಿತೀವಿ. ಇದನ್ನು ಸ್ವಲ್ಪ ಸಿಂಕ್ರನೈಸ್ ಮಾಡಿದ್ರೆ ನೋಡಿ, ಬಾಡಿ, ಮೈಂಡ್ ಆ್ಯಂಡ್ ಸೋಲ್ 3 ಸಹ ಸಿಂಕ್ರನೈಸ್ ಮಾಡಿದ್ದ ಶರೀರ ಅಂತ. ಈ ಶರೀರವನ್ನು ಆಧಾರವಾಗಿಟ್ಕೊಂಡು ಅವರು ವಿಮರ್ಶೆ ಮಾಡ್ತಾ ಹೋಗಿದ್ದಾರೆ. ಹೇಗೆ ನಮ್ಮ ಬದುಕಿಗೆ ಪೂರಕವಾಗಿರುತ್ತೆ, ಬದುಕು ಹೇಗೆ ಹಸನಾಗಿರುತ್ತೆ ಪ್ರಕೃತಿ ಜೊತೆ ಸಿಂಕ್ ಮಾಡಿಕೊಂಡು ಅಂತ. ಈ ಮುಂದಿನ ಶ್ಲೋಕವನ್ನು ಇದು ಮಾಡಿಕೊಂಡು ಶ್ಲೋಕವನ್ನು ಹೇಳಿ ಸಾಧ್ಯವಾದಷ್ಟು ಅದರ ಅರ್ಥವನ್ನು ನಮಗೆ ತಿಳಿದ ಮಟ್ಟಿಗೆ ಬದುಕಿಗೆ ಪೂರಕವಾಗಿ ಹೇಗೆ ಅನುಕೂಲ ಆಗಿದೆ ಅನ್ನೋದನ್ನು ವಿವರಣೆ ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ. ಮುಂದಿನ ಎಪಿಸೋಡ್ನ ದಯವಿಟ್ಟು ನೋಡಿ ಅಂತ ಹೇಳಿ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.